ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಮಸ್ಯೆ ಸವಾಲುಗಳ ಕುರಿತು ವಿಭಾಗೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ಲೀಲಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಸಮಿತಿ ವತಿಯಿಂದ ಡಿಸೆಂಬರ್ 21ರಂದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಮಸ್ಯೆ ಸವಾಲುಗಳ ಕುರಿತು ವಿಭಾಗೀಯ ವಿಚಾರ ಸಂಕಿರಣವನ್ನು ನಡೆಸಲಾಗುತ್ತಿದೆ ಮತ್ತು ಈ ವಿಚಾರ ಸಂಕಿರಣವು ಡಿಸೆಂಬರ್ 29, 30 ಮತ್ತು 31ರಂದು 3 ದಿನಗಳ ಕಾಲ ತುಮಕೂರಿನಲ್ಲಿ ನಡೆಯುತ್ತಿರುವ ಪಕ್ಷದ ರಾಜ್ಯ ಸಮ್ಮೇಳನದ ಅಂಗವಾಗಿ ಆಯೋಜಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ಮಾತನಾಡಲು ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್, ಆರ್ಥಿಕ ತಜ್ಞರು ಹಾಗೂ ಜನಶಕ್ತಿ ಪತ್ರಿಕೆ ಸಂಪಾದಕರಾದ ಡಾಕ್ಟರ್ ಎಸ್.ವೈ. ಗುರುಶಾಂತ್ ಅವರು ಭಾಗವಹಿಸಿ ವಿಷಯ ಮಂಡಿಸಲಿದ್ದಾರೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಕಲಬುರಗಿ ವಿಭಾಗದ ಮತ್ತು ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಬೆಳಿಗ್ಗೆ 11 ಗಂಟೆ ಕಲಬುರಗಿಯಲ್ಲಿ ಒಂದು ವಿಭಾಗ ಮಟ್ಟದ ವಿಚಾರ ಸಂಕಿರಣವನ್ನು ಸಿಪಿಐಎಂ ಪಕ್ಷ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ರಾಜ್ಯ ಸಮ್ಮೇಳನದ ಅಂಗವಾಗಿ ಈ ಸೆಮಿನಾರು ನಡೀತದ. ಇದರಲ್ಲಿ ಟಿಪ್ಪಣಿಯಲ್ಲಿ ನಾನು ಕೊಟ್ಟಿದ್ದೀನಿ ಅದೆಲ್ಲ. ರಾಜ್ಯ ಸಮ್ಮೇಳನ ಇದೇ ತಿಂಗಳು 29, 30, 31ಕ್ಕೆ ಅದ 3 ದಿನ. ಆ ಸಮ್ಮೇಳನಕ್ಕೂ ಪೂರ್ವದಲ್ಲಿ ಕರ್ನಾಟಕ ರಾಜ್ಯದ 4 ದಿಕ್ಕುಗಳಲ್ಲಿ ಒಂದೊಂದು ಸೆಮಿನಾರನ್ನು ಮಾಡಬೇಕು. ಜನರಿಗೆ ಬಾಧಿಸ್ತಾ ಇರುವಂಥ ಸಮಸ್ಯೆ ಸವಾಲುಗಳನ್ನು ಇಟ್ಕೊಂಡು ಸೆಮಿನಾರ್ ಮಾಡಬೇಕು ಅಂತ ನಮ್ಮ ರಾಜ್ಯ ಸಮಿತಿಯ ತೀರ್ಮಾನ ಆಗಿತ್ತು. ಆ ತೀರ್ಮಾನದ ಭಾಗವಾಗಿ ಇದೇ ತಿಂಗಳು 21ನೇ ತಾರೀಕು ಗುಲ್ಬರ್ಗಾದಲ್ಲಿ ಹೈದರಾಬಾದ್ ಕರ್ನಾಟಕದ ಸಮಸ್ಯೆಗಳು ಮತ್ತು ಸವಾಲುಗಳು, ಇದೊಂದು ಜಿನೈನ್ ಪ್ರಶ್ನೆ. ಎಲ್ಲಿ ತನಕ ಸಮಸ್ಯೆಗಳು ಮುಗಿಯಲ್ಲ ಅಲ್ಲಿ ತನಕ ಈ ವಿಷಯ ಸಂಬಂಧಪಟ್ಟಂಗ ವಿಚಾರ ಸಂಕಿರಣ ಅಥವಾ ಬೇರೆ ರೀತಿಯ ಚರ್ಚೆ ಸಂವಾದಗಳು ನಿತ್ಯ ನಿರಂತರ ನಡೀತಾನೆ ಇರ್ತವ. ಹಳೆಯ ಸಬ್ಜೆಕ್ಟ್ರಿ ಅಂತ ಅನ್ಬೋದು, ಆದರೆ ಅದು ಯಾವತ್ತೂ ಹೊಸದೇ. ಯಾಕೆ ಹೊಸದು ಅಂದ್ರೆ ಎಲ್ಲಿ ತನಕ ಇಲ್ಲಿ ಬಡತನ ಇರ್ತದ, ನಿರುದ್ಯೋಗ ಇರ್ತದ, ವಲಸೆ ಇರ್ತದ ಮತ್ತು ಹೊಸ ಹೊಸ ಸಮಸ್ಯೆಗಳು ಹುಟ್ಕೊಂಡ್ರೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ, ಅಲ್ಲಿ ತನಕ ಜನತೆ ಈ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗ್ತದ. ಇದು ಜನತೆಯ ಪ್ರಶ್ನೆ ಅದ. ಹಾಗಾಗಿ 21ನೇ ತಾರೀಕು ನಾವು ಈ ವಿಚಾರ ಸಂಕಿರಣ ನಡೆಸಲತ್ತೀವಿ. ಈ ವಿಚಾರ ಸಂಕಿರಣಕ್ಕೆ ಇಬ್ಬರು ಮುಖ್ಯವಾಗಿ ವಿಷಯ ಮಂಡಿಸಲಿಕ್ಕೆ ಬರ್ತಾರೆ. ನಿಮಗೆಲ್ಲರಿಗೂ ಗೊತ್ತದ, ಟಿ.ಆರ್. ಚಂದ್ರಶೇಖರ್ ಅವರು, ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರು ಆರ್ಥಿಕ ತಜ್ಞರು. ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿಯಿಂದ ಹಿಡ್ಕೊಂಡು ಮತ್ತು ಸಮಗ್ರವಾಗಿ ಕರ್ನಾಟಕದ ಆರ್ಥಿಕ ಸಾಮಾಜಿಕ ಪ್ರಶ್ನೆಗಳನ್ನು ಆಧರಿಸಿ ಅವರು ಸಂಶೋಧನೆಯನ್ನು ಮಾಡಿದಂಥವರು ಮತ್ತು ತಮ್ಮ ಆರ್ಥಿಕ ವಿಚಾರಧಾರೆಗಳನ್ನು ಮಂಡಿಸುವಂಥ ಒಬ್ಬ ಪ್ರಚಲಿತ ಮತ್ತು ಮುಖ್ಯವಾದಂಥ ಆರ್ಥಿಕ ತಜ್ಞರು. ಅವ್ರ ಜೊತೆಗೆ ಇನ್ನೊಬ್ಬರು ಬರ್ತಾರೆ. ಜನಶಕ್ತಿ ಅನ್ನೋ ನಮ್ಮ ಒಂದು ಪತ್ರಿಕೆ ಅದ. ಆ ಪತ್ರಿಕೆಯ ಸಂಪಾದಕರು ಡಾಕ್ಟರ್ ಎಸ್.ವೈ. ಗುರುಶಾಂತ್ ಅವರು ಅವತ್ತಿನ ದಿನ ವಿಷಯವನ್ನು ಮಂಡಿಸ್ತಾರೆ. ಮುಖ್ಯವಾಗಿ ನಮಗಿರೋದೇನು ಅಂತ ಕೇಳಿದ್ರೆ 371J ಬಂತು. ಇತ್ತೀಚೆಗೆ ಇದರ ಬಗ್ಗೆ ಭಾಳ ದೊಡ್ಡ ದೊಡ್ಡ ವಿಚಾರ ಸಂಕಿರಣಗಳು ಗುಲ್ಬರ್ಗದಲ್ಲಿ ನಡೆದವ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ಯಾರ. ಜೊತೆಗೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ನಾವೇನೀಗ ಮರುನಾಮಕರಣ ಮಾಡಿದ್ದೀವಿ. KKRDB ನಮ್ಮ ಮುಂದೆ ಅದ. KKRDB ಕೈಗೆತ್ಕೊಂಡಂಥ ಕಾರ್ಯಯೋಜನೆಗಳು ಏನೇನು, ಅದು ಮಾಡಿದಂಥ ತೀರ್ಮಾನಗಳು ಏನು ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅದರ ಕೊಡುಗೆ ಏನು ಅಂತ ಅನ್ನೋದೆಲ್ಲವೂ ಸಹಿತ ಜನರ ಮಧ್ಯದಲ್ಲಿ ಒಂದು ಚರ್ಚೆ ಆಗಬೇಕಾದಂಥ ಅಗತ್ಯ ನಮ್ಮ ಮುಂದೆ ಅದ. ಇವತ್ತೇ ಪತ್ರಿಕೆ ಒಳಗೆ ಸುದ್ದಿ ಬಂತು. ಆ್ಯಕ್ಚುಲಿ ಬಳ್ಳಾರಿ ಒಳಗೆ ನಿರಂತರವಾಗಿ ಬಾಣಂತಿ ಸಾವುಗಳಾಗಿದ್ದು ಇಡೀ ಕರ್ನಾಟಕನೇ ತಲ್ಲಣಗೊಳಿಸಂಥ ಸುದ್ದಿ ಬಂತು. ನಿಮ್ಗೆಲ್ರಿಗೂ ಗೊತ್ತದ, ಬಾಣಂತಿ ಸಾವು ಆಗೋದು, ಹುಟ್ಟಿದ ಮಗುವಿನ ಸಾವಾಗೋದು ಒಂದು 50 ವರ್ಷ 40 ವರ್ಷ ಹಿಂದಿನ ಇದಕ್ಕೆ ಅದು ಹೌದಪ್ಪ, ಏನೂ ಡೆವಲಪ್ಮೆಂಟ್ ಇಲ್ಲ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಒಂದು ಡೆವಲಪ್ಮೆಂಟ್ ಇಲ್ಲ ಅಂತ ನಾವು ಅನ್ಕೋತಿದ್ವಿ. ಬಟ್ ಈಗ ವಿಜ್ಞಾನ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದ ಆದಮೇಲೂ ಸಹಿತ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.